ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಹೇಳಿದರೆ, ಲಾಸ್ಟ್ ಲಾಗಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ರೂಟೀನ್ ಬಗ್ಗೆ ನಾನು ಹಂಚ್ಕೊಂಡಿದ್ದೆ, ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಕೆಲವೊಂದಿಷ್ಟು ಜನ ಅಲ್ಲಿ ನಾನು ಚಿಯಾ ಸೀಡ್ಸ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಚಿಯಾ ಸೀಡ್ಸ್ ಬಗ್ಗೆ ಹೇಳಿ, ಚಿಯಾ ಸೀಡ್ಸ್ ಹೇಗೆ ತೊಗೋಬೇಕು, ಯಾಕೆ ತೊಗೋಬೇಕು ಅಂತ ಕೆಲವೊಂದಿಷ್ಟು ಜನ ಪರ್ಸ್ನಲ್ ಆಗಿ ಕೂಡ ಕೇಳಿದ್ದಾರೆ, ಕಮೆಂಟ್ ಕೂಡ ಮಾಡಿದ್ದಾರೆ. ಈ ಚಿಯಾ ಸೀಡ್ಸ್ನ ಫಸ್ಟ್ ನಿಮಗಿದು ಆ ಚಿಯಾ ಸೀಡ್ಸ್ ಬಗ್ಗೆ ಅರ್ಥ ಆಗಬೇಕಂದ್ರೆ ನನ್ನ ವೆಯ್ಟ್ ಲಾಸ್ ಬಗ್ಗೆ ಒಂದು ಲಾಗ್ ಮಾಡಿ ಹಾಕಿದ್ದೀನಿ ಲಾಸ್ಟ್ ಲಾಗಲ್ಲಿ. ಫಸ್ಟ್ ಅದನ್ನ ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೆ ಚಿಯಾ ಸೀಡ್ಸ್ ಬಗ್ಗೆ ಒಂದು ಐಡಿಯಾ ಆದರೂ ಬರ್ತೈತಿ. ಇದರಿಂದ ಏನು ಉಪಯೋಗಪ್ಪ, ಇದು ಎಲ್ಲಿ ಸಿಗ್ತೈತಿ, ಯಾಕೆ ತೊಗೋಬೇಕು ಇದನ್ನ ಅಂತ ನೋಡೋದಾದರೆ, ಇದು ನಮಗೆ ವೆಯ್ಟ್ ಲಾಸ್ ಮಾಡೋ ಅಂತ ಯಾರು ಇರ್ತಿರಲ್ಲ ಅವ್ರಿಗೆ ಫುಲ್ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಈ ಚಿಯಾ ಸೀಡ್ಸ್ನ ಯಾಕೆ ತೊಗೋಬೇಕಪ್ಪ ಅಂತ ಹೇಳಿದರೆ, ಹೇಗೆ ತೊಗೋಬೇಕು, ಯಾಕೆ ತೊಗೋಬೇಕು ಅಂತ ಹೇಳೋದಾದರೆ, ಈ ಚಿಯಾ ಸೀಡ್ಸ್ನ 1 ಗ್ಲಾಸ್ ನೀರಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕಿಬಿಟ್ಟು ನೈಟ್ ಪೂರ್ತಿ ಸೋಕ್ ಮಾಡಬೇಕು, ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ನಾವು ಇದನ್ನ ತೊಗೋಬೋದು. ಯಾವಾಗ ತೊಗೋಬೇಕು ಅಂತ ಹೇಳೋದಾದರೆ, ನೀವು ಬಿಫೋರ್ ಬ್ರೇಕ್ಫಾಸ್ಟ್ ಆದರೂ ತೊಗೋಬೋದು, ಇಲ್ಲ ಆಫ್ಟರ್ ಬ್ರೇಕ್ಫಾಸ್ಟ್ ಆದರೂ ತೊಗೋಬೋದು. ನಾನಂತೂ ಬಿಫೋರೇ ತೊಗೊತಿದ್ದೆ, ಯಾಕಂದರೆ ನನಗೆ ಆಫ್ಟರಲ್ಲೆಲ್ಲ ಹೊಟ್ಟೆ ತುಂಬ ಹೋಗ್ತಿತ್ತು, ಆಫ್ಟರ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಬಿಫೋರೇ ಈ ಚಿಯಾ ಸೀಡ್ಸ್ ವಾಟರ್ನ ನಾನು ತೊಗೊತಿದ್ದೆ. ಇಲ್ಲ ನೀವು ಡೇ ಪೂರ್ತಿ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ಡೇ ಪೂರ್ತಿನೂ ಯೂಸ್ ಮಾಡ್ಬೋದು. ನಿಮ್ಮ ನೀರಲ್ಲಿ ಚಿಯಾ ಸೀಡ್ಸ್ ನೀರೇ ಕುಡಿಬೋದು. ಇದರಲ್ಲಿ ಫೈಬರ್ ಅಂಶ ಇರ್ತೈತಿ, ನಮಗೆ ಕ್ರೈವಿಂಗ್ಸ್ನ ಕಂಟ್ರೋಲ್ ಮಾಡ್ತೈತಿ, ಹಸಿವನ್ನು ಕಂಟ್ರೋಲ್ ಮಾಡ್ತೈತಿ. ಅದಕ್ಕಾಗಿ ಇದನ್ನು ತೊಗೋಬೋದು. ಬಟ್ ಇದು ಭಾಳನೂ ಯೂಸ್ ಮಾಡಬೇಡಿ, ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ವಾರದಲ್ಲಿ ಒಂದು 3 ಇಲ್ಲ 4 ಡೇಸ್ ಆದರೆ ಯೂಸ್ ಮಾಡಿ. ನಾನಂತರೂ ನನ್ನೊಂದು ಚಾರ್ಟೇ ಇತ್ತು, 2 ದಿನ ಇದನ್ನ ತೊಗೊಂಡ್ರೆ 2 ದಿನ ಬೇರೆ ಡ್ರಿಂಕ್ಸ್, ಡೆಟಾಕ್ಸ್ ಡ್ರಿಂಕ್ಸ್ ಈ ಥರ ಎಲ್ಲ ತೊಗೊತಿದ್ದೆ ನಾನು. ನೀವು ಬೇಕಾದರೆ ಅದೇ ಥರ ಮಾಡ್ಕೋಬೋದು. ಡೈಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದರೆ ಡಾಕ್ಟರ್ ಸಜೆಷನ್ ತೊಗೊಂಡ್ಬಿಟ್ಟು ಡೈಲಿ ಯೂಸ್ ಮಾಡಿ. ಅಷ್ಟು ನಿಮಗೆ ಡೌಟ್ ಇದ್ದರೆ ಇದ್ರ ಬಗ್ಗೆ ಅಂತ ಹೇಳಿದರೆ. ಮತ್ತು ಇದು ಸ್ಕಿನ್ ಗ್ಲೋಯಿಂಗ್ ಕೂಡ ಮಾಡ್ತೈತಿ, ಸ್ಕಿನ್ನ ಬ್ರೈಟಾಗಿ ಕೂಡ ಇರಿಸೋದಕ್ಕೆ ಹೆಲ್ಪ್ ಮಾಡ್ತೈತಿ ಈ ಚಿಯಾ ಸೀಡ್ಸು. ಇಷ್ಟೆಲ್ಲ ಇದೆ. ಬಟ್ ಈಗ ಕನ್ಫರ್ಮ್ ಆಯ್ತಲ್ಲ ನಿಮಗೆ ಚಿಯಾ ಸೀಡ್ಸ್ ಹೇಗೆ ತೊಗೋಬೇಕು ಅಂತ. ಇದನ್ನ ಏನಿಲ್ಲ, ಜಸ್ಟ್ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ, ನಾನಂತೂ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ತೊಗೊಳ್ಳಿ. ನಾನು ಹಾಗೆ ತೊಗೊತಿದ್ದು ಬೆಸ್ಟ್. ನಾನಾದರೆ ಬಿಫೋರ್ ಬ್ರೇಕ್ಫಾಸ್ಟೇ ತೊಗೊತಿದ್ದೆ, ಆಫ್ಟರ್ ಅಂತೂ ತೊಗೊತಿದ್ದಿಲ್ಲ. ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಹೊಟ್ಟೆ ಫುಲ್ ಆಗಿಬಿಡ್ತಿತ್ತಲ್ಲ, ನನಗೆ ಯಾವಾಗ ತೊಗೊಳೋದು ಆಗ್ತಿದ್ದಿಲ್ಲ. ನೀವು ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ, ಯಾವಾಗ ತೊಗೋಬೇಕು ಯಾವಾಗಿಲ್ಲ ಅಂತ. ಇದೇ ಥರ ಮಾಡ್ಕೊಳ್ಳಿ. ಸ್ಕಿನ್ ಗ್ಲೋಯಿಂಗಿಗೆ ಹೆಲ್ಪ್ ಮಾಡ್ತೈತಿ, ತೂಕ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಇದೇನಿಲ್ಲ, ಇವಾಗ ಅಂಗಡಿಯಲ್ಲಿ ಸಿಗ್ತೈತಿ, ಇಲ್ಲ ಮೀಶೋ ಇಲ್ಲ ಫ್ಲಿಪ್ಕಾರ್ಟ್ ಈ ಥರ ಅಲ್ಲಿ ಇದೆ, ಅಲ್ಲಿ ನೀವು ಬೈ ಮಾಡ್ಬೋದು. ಇಷ್ಟೇ ಚಿಯಾ ಸೀಡ್ಸ್ ಬಗ್ಗೆ ಹೇಳೋದಾದರೆ. ಬೆಸ್ಟ್ ತೊಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ಥರ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತ ಹೇಳಿದರೆ ನಾನು ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ನೋಡ್ತಾ ಇರಿ.